ಇವತ್ತು ನಾವು ಮತ್ತೊಂದು ಗ್ರಾಮ ದೇವತೆಯ ಜಾತ್ರೆನ ನೋಡಲು ಬಂದಿದ್ದೇವೆ. ಆ ಜಾತ್ರೆಯ ವಿಶೇಷತೆ ಏನು, ಈ ಜಾತ್ರೆಗೆ ಯಾವ್ಯಾವ ಊರಿಂದ ಜನರು ಬರುತ್ತಾರೆ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮತ್ತೆ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಬನ್ನಿ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೆ ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಇವತ್ತು ನಮ್ಮ ಬೆಳಗಾವಿಯ ಮುತ್ಕಾ ಗ್ರಾಮದಲ್ಲಿರುವ ಗ್ರಾಮ ದೇವತೆ ಶ್ರೀ ಭಾವುಕೇಶ್ವರಿ ಜಾತ್ರೆ ಐತಿ. ಮತ್ತು ಆ ಜಾತ್ರೆನ 2026ರಲ್ಲಿ ನಾವು ನೋಡಕ್ಕೆ ಬಂದೀವಿ. ಮತ್ತು 2026ರಲ್ಲಿ ಈ ಜಾತ್ರೆ ಹೆಂಗಿತ್ತು ಅಂತೇಳಿ ಎಲ್ಲ ನಿಮಗೆ ತೋರಿಸ್ತೀನಿ. ಮತ್ತು ಈ ಜಾತ್ರೆ ಐತಲ್ಲ ತುಂಬ ಅಂದರೆ ತುಂಬ ಅದ್ದೂರಿಯಾಗಿ ನಡೀತೈತಿ. ಮತ್ತು ಅದೇ ಜಾತ್ರೆ ಐತಿ. ನಾವು ಮತ್ತು ಫಸ್ಟ್ ದಿನ ಬಂದು ನೋಡತ್ತೀವಿ. ಸೊ ಬನ್ನಿ ಒಳಗೋಗಿ ಈ ಜಾತ್ರೆನ ನೋಡಿ ಮತ್ತು ದೇವಿ ಆಶೀರ್ವಾದ ತೊಗೊಂಬರೋಣ. ಸೊ ಗಾಯ್ಸ್ ನೋಡ್ಬೋದು, ಇಲ್ಲಿ ಗೊಂಬಿನೂ ಬಂದ ನೋಡ್ರಿ. ಈ ಗೊಂಬಿನೂ ಯಾವ್ದು ಬೇಕಿಲ್ಲ ಆ ಗೊಂಬಿನೂ ತೊಗೋಬೋದು ನೀವು. ಈ ರೀತಿ ಐತೆ ನೋಡ್ರಿ, ಗೊಂಬಿಗಳು ಅದಾವ. ಸೊ ಕಿತ್ನಾ ಭಯ? 100 रुपये कोसल है तो भी 100 रुपये क्या? ऊपर का क्या नीचे? होलसेल का है क्या? नोटरी गाइस, दुकान में लिया तो 180 पड़ता है, इधर लिया तो 100. ಸೊ ಗಾಯ್ಸ್ ನೋಡ್ಬೋದು, ಜಾತ್ರೆಗೆ ಐತಲ್ಲ ಈ ರೀತಿ ಒಂದು ಅಂಗಡಿಯಾಗ ತೊಗೊಂಡ್ರೆ 180 ಅಂತ, ಇಲ್ಲಿ ತೊಗೊಂಡ್ರೆ 100 ರೂಪೀಸ್ ಅಂತ ನೋಡ್ರಿ ಗಾಯ್ಸ್. ನೋಡ್ರಿ ಈ ರೀತಿ ಐತಿ. ಯಾವ್ದು ಬೇಕಾದ ತೊಗೋಬೋದು ನೋಡ್ರಿ. ಗೊಂಬೆ ಚಲೋ ಚಲೋ ಗೊಂಬೆ ಅದಾವ. ಥ್ಯಾಂಕ್ಸ್ ಬಾ. ಸೊ ಈಗ ಐತಲ್ಲ ನಾವು ಜಾತ್ರೆ ನೋಡಕ್ಕೆ ಬಂದೀವಿ. ಜಾತ್ರೆ ಮಾತ್ರ ವಂಡರ್ಫುಲ್ಲಾಗಿ ನಡೆಯತೈತಿ. ಈಗ ಸ್ವಲ್ಪ ಪಬ್ಲಿಕ್ ಕಮ್ಮಿ ಐತಿ, ಆದ್ರೆ ನಾಳೆ ಐತಲ್ಲ ಇನ್ನೂ ಭಾಳಷ್ಟು ಜನ ಇರ್ತಾರೆ. ನೋಡ್ಬೋದು ಇಲ್ಲಿ ಕೂಡ ಏನೇ ಐತಿ ಅದು ತೋರಿಸ್ತೀನಿ ಬರ್ರಿ ನಿಮಗೆ. ಈಗ ನೋಡ್ಬೋದು, ಈಗ ಮನ್ಯಾಗ ಐತಲ್ಲ ಸಾಂಬಾರು ಗಿಂಬಾರು ಮಾಡೋಕ್ಕೆ ಯೂಸ್ ಆಗ್ತೈತೆ ನೋಡ್ರಿ. ಇದು ಎಷ್ಟು ರೀ? ಎಷ್ಟು ರೀ? 150. 150 किसको ಯೂಸ್ होता है? ಮಸಾಜ್. ಸೊ ಗಾಯ್ಸ್ ಮಸಾಜ್ ಮಾಡೋಕ್ಕೆ ಯೂಸ್ ಆಗ್ತೈತೆ ಅಂತ ನೋಡ್ರಿ. ನನಗೆ ಗೊತ್ತಿಲ್ಲ, ಇದು ಮಿಷಿನ್ದ ನೋಡಿದ್ನಿ, ಆದರೆ ಇದು ಫಸ್ಟ್ ಟೈಮ್ ನೋಡೋದು ನೋಡ್ರಿ ಮಸಾಜ್. ಸಿಗಂಗಿಲ್ಲ ರೀ ಆನ್ಲೈನ್, ಅದು ಆನ್ಲೈನ್ದಾಗ ಸಿಗೋಲ್ಲ, ಇಲ್ಲೇ ಸಿಗ್ತೈತೆ ನೋಡ್ರಿ ಮಸಾಜ್ ಮಾಡೋದು. ಸೊ ಇದು ಚಲೋ ಐತಿ. ಈ ರೀತಿ ಎಲ್ಲ ಬಂದಿದೆ ನೋಡ್ರಿ. ಇಲ್ಲಿ ಬೇಕಾದ್ರೆ ರೊಕ್ಕ ಹಾಕೋದೈತೆ, ರೊಕ್ಕ ಹಾಕಿಡೋದು ಐತೆ ನೋಡ್ರಿ. ಏನಾರು ರೊಕ್ಕ ಜಮಾ ಮಾಡೋದಿದ್ರೆ ಇದ್ರಾಗ ಮಾಡಿರಿ, ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ರೀತಿ ಐತೆ ನೋಡ್ರಿ. ಬನ್ನಿ. ಮತ್ತು ಇವೆಲ್ಲ ಲೇಡೀಸ್ ಐಟಮ್. ಕಿಚನ್ ಮೇಲೆ ಹೆಸರು ಹಾಕೊಡ್ತೀರಿ ಅಣ್ಣ? ಇದ್ರ ಮೇಲೆ ಹಿಂಗೆ ಹೆಸರು ಹಾಕೊಡ್ತಾರೆ ನೋಡ್ರಿ, ವಿತ್ ನೇಮ್. ಕೇಸಿನ್ ಕನ್ನಡ ಅಂತೇಳಿ ಹಾಕ್ಸೊಂದು ತೊಗೊಂಡು ಇದು ನೀರು ಇರ್ತೈತಿ, ಏನು ಇರ್ತೈತಿ ರೀ ತರಾಗ? ಕ್ಯಾರತ ಹೆಸ್ರಿ ಅಂದ ರೈಫ್ ರಥ ಈಗ. ಸೊ ಇದ್ರ ಒಳಗೂ ಹೆಸರು ಹಾಕಿದ್ದೈತೆ ನೋಡ್ರಿ. ಅಂದ್ರೆ ಯಾರ್ದಾರು ಲವರ್ ಬೇವ್ರ ಹೆಸರು ಹಾಕೋದಿತ್ತು ಅಂದ್ರೆ ಚಲೋ ಬರ್ತೈತೆ ನೋಡ್ರಿ, ಒಳಗೆ ಉಳಿದಿರ್ತೈತಿ. ಸೊ ಹಿಂಗೈತಿ ನೋಡ್ಬೋದು. ಥ್ಯಾಂಕ್ ಯು ಭಯ. ನಮ್ಮ ಜೊತೆ ವಿಶಾಲ್ ಅದಾರ. ನಮಸ್ಕಾರ ಕನ್ನಡ ಫ್ಯಾಮಿಲಿಗೆ. ಮತ್ತು ದೇಸಿನ್ ಕನ್ನಡ ಬಂದೇನು ನಮ್ಮ ಮುತ್ಗಲ್ಲಿ. ಹೌದು, ಎಲ್ಲ ತೋರಿಸ್ತೀವಿ ಏನೇನು ಜಾತ್ರೆಯಲ್ಲಿ. ಜಲ್ದಿ ಬಂದು ನೋಡಿ. ಎಷ್ಟು ದಿನ ಇರುತ್ತೆ ಜಾತ್ರೆ? ಇದು 3 ದಿವಸ ಟೋಟಲ್ಲು. 3 ದಿನ ಟೋಟಲ್ ಜಾತ್ರೆ ಇರ್ತೈತಿ. ಟೋಟಲ್ ಇರುತ್ತೆ. ಅದಕ್ಕೆ ಮೊನ್ನೆ ದಿವಸ ಇವತ್ತು ಬಂದು ಎಲ್ಲರೂ ಹೋಗ್ರಿ. ಎಷ್ಟು ನೋಡತ್ತೀರಂದ್ರೆ ಅಂದ್ರೆ ಪಬ್ಲಿಕ್ ಸ್ವಲ್ಪ ಕಮ್ಮಿ ಇರ್ತೈತಿ. ಪಬ್ಲಿಕ್ ಇವತ್ತೇ ಮಸ್ತ್ ಜಾಸ್ತಿ ಗುಡಿಗೆಲ್ಲ ಹೋಗ್ತಾರೋ. ಓಕೆ, ನಾಳೆ ಎಲ್ಲರೂ ಮಜಾ ಮಾಡಕ್ಕೆ ಎಲ್ಲರೂ ತಿನ್ಲಿಕ್ಕೆ ಬರ್ತಾರೆ ಎಲ್ಲ ಮನೆಯಲ್ಲಿ ನೀರುತ್ತೆ. ಸೊ ಸ್ಯಾಟರ್ಡೇ ಮತ್ತು ಸಂಡೇ ಬರ್ರಿ. ಅದೇ ಹೇಳೋದು, ಸ್ಯಾಟರ್ಡೆ ಮತ್ತು ಸಂಡೇ. ಎಸ್ ಬ್ರೋ. ಓಕೆ, ಅಂದ್ರೆ ದರ್ಶನಗಳಾಗ ಬಂದಿರುತ್ತೆ, ಆದರೂ ಬಂದು ಹೋಗಿ. ಆದ್ರೂ ಮಜಾ ಬರ್ತೈತಿ. ಜಾತ್ರೆ ಇರ್ತಿದ್ದು ಪ್ರತಿ ವರ್ಷ ಇರ್ತಿತ್ತಲ್ಲ ಜಾತ್ರೆ. ಓಕೆ, ಏನು ಸ್ಪೆಷಲ್? ನಾನ್ ವೆಜ್ ತಿನ್ನೋದು ಏನು? ಹೆಂಗೆ ನಾನ್ ವೆಜ್ 1 ತಿಂಗಳು ತಿನ್ಬಾರ್ದ್ರಿ. ಒಂದು ತಿಂಗಳು ಒಂದು ತಿಂಗಳು ನಾನ್ ವೆಜ್ ತಿನ್ನಬಾರ್ದು. ಸೇಮ್ ನಮ್ಮ ಮಂಗಾಯಿ ಜಾತ್ರೆ ಆಗತ್ತೆ. ನಮ್ಮ 3 ಮಂಗಾಯಿ ಜಾತ್ರೆ ಆದಷ್ಟು ಬೇಗ ಬರೋದೈತಿ. ಈಗ ಇದೇ ತಿಂಗಳು 11ನೇ ತಾರೀಕು ಐತಿ. ಅದು ಕೂಡ ನೋಡೋಣ ಅಂತ. ಆದರೆ ಇದು ಮುತ್ಕಾ ಜಾತ್ರೆನ ನಾವು ಫಸ್ಟ್ ಕವರ್ ಮಾಡೋಣ ಅಂತ. ಮತ್ತು ಇಲ್ಲಿ ನಮ್ಮ ವಿಶಾಲ್ ಅವ್ರ ಬ್ರದರ್ ಅದಾರ, ಅವರು ಹಾಯ್ ಮಾಡ್ತಾರೆ ಈಗ. हेलो गाइस, चैनल को सब्सक्राइब करें, ಮಾಡಿರಿ ಬೇಗ. ತುಂಬ ವಿಶೇಷವಾಗಿ ನೋಡತ್ತೀವಿ, ನೋಡ್ಕೊಂಡು ಬರೋಣ ಅಂತ. ಈ ದೇವಸ್ಥಾನ ಇರುವುದು ನಮ್ಮ ಬೆಳಗಾವಿ ಜಿಲ್ಲೆಯ ಮುತ್ಕಾ ಗ್ರಾಮದಲ್ಲಿ. ಮತ್ತೆ ಈ ದೇವಸ್ಥಾನ ನಿರ್ಮಾಣವಾಗಿದ್ದು ಯಾವಾಗಪ್ಪ ಅಂದ್ರೆ 1939ರಲ್ಲಿ, ಮತ್ತೆ ಮರು ನಿರ್ಮಾಣವಾಗಿದ್ದು 1996ರಲ್ಲಿ. ನೋಡ್ರಿ ಜಾತ್ರೆ ಹಂಗೈತೆ ನಮ್ದು ಮುತ್ಕಾ ಜಾತ್ರೆ. ನೋಡ್ರಿ ಜಾತ್ರೆಗೆ ಯಾವತ್ತು ಬಂದಿದ್ದು ನಾವು ಬರ್ತಾ ಇರೋದು ಫಸ್ಟ್ ಟೈಮ್. ಸೊ ಬನ್ನಿ, ಅಲ್ಲಿ ಹೋಗೈತೆ ಅದೇನು
ತೆಂಗಿನಕಾಯಿ ಸಿಕ್ಕಿದ್ದು ಮತ್ತೇನೋ ನಡೆಯತೈತಿ ಅದು ತೋರಿಸ್ತೀನಿ ನಿಮ್ಗೆ. ಇಲ್ಲೇ ನೋಡ್ಬೋದು, ಅಲ್ಲೇ ನೋಡ್ರಿ. वाई वो क्यों फेंक दे? वो क्या बोलते हैं, रिचुअल्स है ಪುರಾಣ ಸಂಪ್ರದಾಯ. ಸಂಪ್ರದಾಯ. ಒಂದು ಕೊಬ್ಬರಿ ಬಟ್ಲ ತಗೊಂಡ ಅದ್ರಾಗ ಬೆಂಕಿದಾಗ ಹಾಕ್ತಾ ನೋಡ್ರಿ, ಒಂದು ಹಳೆ ಪದ್ಧತಿ ಅಂತ ಹೇಳ್ತಾರ, ನೋಡ್ಬೋದು. ಹೌದು, ತಾವೆಲ್ಲ ನೋಡಿದ್ರಲ್ಲ, ಈ ದೇವಸ್ಥಾನ ಎದುರಿಗೇನೆ ಒಂದು ಕೊಬ್ಬರಿ ಬಟ್ಲಾನ ಅದ್ರ ಒಳಗೆ ಕರ್ಪೂರನ ಅಥವಾ ಏನಾದರೂ ಹಚ್ಚಿ, ಇಲ್ಲಾಂದ್ರೆ ಹಾಗೆ ದೇವಸ್ಥಾನದಲ್ಲಿ ಎದುರಿಗೆ ಹಚ್ಚಿರುವ ಈ ಬೆಂಕಿ ಮೇಲೆ ಆ ಕೊಬ್ಬರಿ ಬಟ್ಲಾನ ಒಗಿತಾರೆ ನೋಡಿ. ಇದು ಕೂಡ ನಾನು ವಿಶೇಷವಾಗಿ ಇದೇ ದೇವಸ್ಥಾನದಲ್ಲಿ ನೋಡ್ತಾ ಇರೋದು. ಈಗ ನಾನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೋಗಿ ದೇವಿಯ ದರ್ಶನ ಮಾಡಲು ಹೋಗ್ತಾ ಇದ್ದೀನಿ. ಆದರೆ ಇವತ್ತು ಜಾತ್ರೆ ಇರುವ ಕಾರಣದಿಂದ ನಮಗೆ ಇಷ್ಟೆಲ್ಲ ಭಕ್ತಾದಿಗಳು ನೋಡಲು ಇಲ್ಲಿ ಸಿಗ್ತಾ ಇದೆ. ಮತ್ತು ಈ ಭಕ್ತಾದಿಗಳು ಎಲ್ಲರೂ ದೇವಿಗೆ ಉಡಿ ತುಂಬುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ಜಾತ್ರೆ ಆಗುತ್ತೆ. ಜಾತ್ರೆ ಮಾಡುವ ಮುಂಚೆ ಮೊದಲು 5 ವೀಕ್ಸ್ ನಾನ್ ವೆಜ್ ತಿನ್ನುವುದಿಲ್ಲ ಈ ಮುತುಕಾ ಗ್ರಾಮದ ಜನರು. ದೇವಸ್ಥಾನ ಎದುರುಗಡೆ ಹಾಗೂ ಮನೆಯ ಮುಂದೆ ರಂಗೋಲಿ ಕೂಡ ತೆಗೆಯುವುದಿಲ್ಲ. ದೇವಿ ದರ್ಶನ ಎಲ್ಲ ಆದು, ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವೀಗ ಹೊರಗೆ ಹೊಂಟಿದ್ದು. ಹೊರಗೆ ಹೋಗ್ತಾ ಇದ್ದ ಮಳೆ ಅಂದ್ರೆ ಭಾಳ ಬರತೈತಿ. ಸೊ ಅದು ನೋಡ್ಬೋದು, ಅದ್ರ ಸಂಬಂಧ ಇದ್ದ ನಾವೀಗ ಒಳಗೆ ನಿಂತೀವಿ. ಮಳೆ ಸ್ವಲ್ಪ ನಿಂತ ಮೇಲೆ ಮತ್ತೆ ಹೊರಗೆ ಹೋಗಿ ದೇವಸ್ಥಾನದ ಸಂಪೂರ್ಣ ಹೆಂಗೈತೆ ಅನ್ನೋದು ಮತ್ತೊಂದ್ಸಲ ತೋರಿಸ್ತೀನಿ. ಮತ್ತು ಈ ಜಾತ್ರೆಯಲ್ಲಿ ಊರಿನ ಪ್ರತಿಯೊಂದು ಮನೆಗೆ ಬಂದು ಬಳಗ ನೆಂಟರು, ಊರೆಲ್ಲ ಹಬ್ಬದ ವಾತಾವರಣನೇ ಸೃಷ್ಟಿಯಾಗುತ್ತದೆ. ಎಲ್ಲಿ ನೋಡಿದರೂ ಬಂಧು ಬಳಗದ ವಾತಾವರಣನೇ ತುಂಬಿರುತ್ತದೆ. ಅದು ಕೂಡ ಒಂದು ನೋಡುವ ವಿಶೇಷತೆ ಮತ್ತು ನಮಗೆ ಸಿಗುತ್ತೆ. ಮತ್ತು ನಿಮಗೂ ಈ ಮುತ್ಕಾ ಗ್ರಾಮದಲ್ಲಿ ಯಾರಾದರೂ ಕರೆದಿದ್ದರೆ ಕಮೆಂಟ್ ಮಾಡಿ ಹೇಳಿ ನೀವು ಹೋಗಿದ್ರೆ, ಹಾಗೂ ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಎಂದು. ತಮ್ಮ ಏನೋ ತೊಗೊಂಬಂದ ನೋಡ್ರಿ. ಏನಂತ ಕೇಳೋಣ ಇವ್ರಿಗೆ, ಏನಂತ ये टीका है जो लगाया जाता है. क्यों लगाता है? क्यों लगाते हो? वो ऐसा ही लगाते, कुंकू कैसा लगाते हो वैसा लगाते हैं क्या? भगवान की भक्ति यहाँ के लोग का माना जाता है ऐसे. ಹಾಂ ಹಾಂ, ದೇವ್ರ ಭಕ್ತಿಯಿಂದ ಹಚ್ಕೋತಾರ ಅಂತ ಹೇಳ್ತಾರೆ ನೋಡ್ರಿ ಅವರು. ಸೊ ನನಗೂ ಮುತ್ಕಾ ಗ್ರಾಮ ದೇವತೆ ಆಶೀರ್ವಾದ ತೊಗೊಂಡು ಮತ್ತೆ ನಾವು ಆ ಕಡೆ ಹೊಂಟೀವಿ. ಮತ್ತು ನಿಮ್ಗೆ ಆ ಕಡೆ ಹೋಗಿ ನಾನು ನಿಮ್ಗೆ ಮಾತಾಡ್ತೀನಿ. ಎಲ್ಲ ಬಳಿಗಳೆಲ್ಲ ಡಿಸೈನ್ ಆಗಿ ಬಂದಾವ ನೋಡ್ರಿ. ಮತ್ತು ಜಾತ್ರೆಗೆ ಬಂದಾಗ ನಮಗೆ ಈ ರೀತಿ ಎಲ್ಲ ಬಳಿಗಳೆಲ್ಲ ನೋಡೋಕೆ ಸಿಗ್ತಾವ. ಸೊ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ. ಹೆಣ್ಮಕ್ಳು ಯಾರು ಈ ವಿಡಿಯೋ ನೋಡ್ತಿದ್ರ ಸೊ ಜಾತ್ರೆಗೆ ಬಂದಾಗ ನೋಡ್ಕೊಂಡು ಹೋಗ್ರಿ. ನಿಮಗೆ ಗೊತ್ತೈತಿ ತೊಗೊಳಲ್ಲ ಅಂತೇಳಿ ಗೊತ್ತೈತಿ. ಜಸ್ಟ್ ನೋಡೋಕೆ, ಮಾರ್ಕೆಟಿಂಗ್ ಮಾಡೋಕೆ, ವೀಕ್ಷಣೆ ಮಾಡೋಕೆ ಅಷ್ಟು ಬರ್ತೀರಿ. ಸೊ ಬಂದಾಗೈತ್ಲ ನೋಡೋಗ್ರಿ. ಹಂಗೇನಾರ ಇಷ್ಟ ಆತಂದ್ರೆ ತೊಗೊಂಡೋಗ್ರಿ. ಇದು ಜಾತ್ರೆ ವೈಬ್ ಹೋದ್ರ ಹೋದ್ರು ಜಾತ್ರೆ ವೈಬ್ ಹೆಂಗೆ ಗೊತ್ತಾಗ್ಬೇಕು ಜಾತ್ರೆ. ಥ್ಯಾಂಕ್ ಯು. ಸೊ ಜಾತ್ರೆ ವೈಬ್ ಹಿಂಗಿರ್ತೈತೆ ನೋಡ್ರಿ ವೈಬ್. ಎಲ್ಲ ನೋಡ್ರಿ ಮಳಿ ಸಲಾಗ ಜನ ಎಲ್ಲ ಛತ್ರಿ ಒಂದು ಇಟ್ಕೊಂಡಾರ ನೋಡ್ರಿ. ಬೆಳಗಾವಿಯಿಂದ ಈ ಮುತ್ಕಾ ಜಾತ್ರೆ ನೋಡಕ್ಕೆ ಮಳಿ ಒಳಗೆ ಒಂದು ಸ್ವಲ್ಪ ತೋರ್ಸ್ಕೊಂಬಂದಿನಿ. ನೋಡ್ಬೋದು ಅಲ್ಲಿಂದ ಇಲ್ಲಿ ಮಠ ಹಿಂಗೆ ಜಾತ್ರೆ. ಸೊ ಈಗಿನ ಬರತ್ತರ ಮತ್ತು ಸಂಜೆಗೆ ಏನಾದರೂ ನಾವು 6 ಗಂಟೆಗೆ ಸುಮಾರಿಗೆ ಏನಾದರೂ ಇಲ್ಲಿ ಬಂದಿದ್ರೆ ಅಂತ ತಿಳ್ಕೊರಿ, ನಮಗೆ
ಒಳಗೆ ಹೋಗಿ ದರ್ಶನ ಸಿಗ್ತಿದ್ದಿಲ್ಲ, ಅಷ್ಟು ಪಬ್ಲಿಕ್ ಇರ್ತಿತ್ತು, ಅಷ್ಟು ಗದ್ದಲ ಇರ್ತಿತ್ತು. ಈಗ ನಾವು ಭಾವಕೇಶ್ವರಿ ದೇವಿಯ ದರ್ಶನ ಆದಮೇಲೆ ಇಲ್ಲೇ ಸ್ವಲ್ಪ ಎದುರಿಗೆ ಬಂದಾಗ ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಅದೇ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಈ ದೇವಸ್ಥಾನದೊಳಗೆ ಹೋಗಿ ದೇವಿಯ ದರ್ಶನ ತಗೊಂಡು ನಮಸ್ಕಾರ ಮಾಡಿ ಬರೋಣ. ಗಾಯ್ಸ್, ಈಗ ನಾವು ಬಂದಿರೋದು ಮಹಾಲಕ್ಷ್ಮಿ ದೇವಸ್ಥಾನದೊಳಗೆ. ಸೊ ನೀವು ದರ್ಶನ ಮಾಡ್ತೀವಿ ಅಮ್ಮಂದು. ಮುತ್ಲದಲ್ಲಿರೋ ಮಹಾಲಕ್ಷ್ಮಿ ದೇವಿದು ದರ್ಶನ ಮಾಡ್ಕೊಂಡ ಈಗ ಹಂಗ ಮನೆ ಕಡೆ ಹೊಂಟಿವಿ. ಸೊ ಬನ್ನಿ ಹೋಗೋಣ ಅಂತ. ಸೊ ಗಾಯ್ಸ್, ನೋಡ್ಬೋದು ಇವತ್ತು ಜಾತ್ರೆ ಐತಿ. ಜಾತ್ರೆದಾಗ ಐತಲ್ಲ, ಜಾತ್ರೆ ಆಗಿರ್ತೈತಲ್ಲ ಅವಾಗ ಮಳೆ ಬರಲೇಬೇಕಂತೇಳಿ ಐತಂತ ನೋಡ್ರಿ. ಮತ್ತು ಮಳೆ ನೋಡ್ರಿ ಇಲ್ಲಿ ಹೆಂಗೈತಿ, ಮಳೆ ಮಾತ್ರ ಐತಿ. ಮಳೆಯಾಗ ಜಾತ್ರೆ ಮಾಡ್ಬೇಕು ನೋಡ್ರಿ. ಈಗ ನಮ್ಮ ಬೆಳಗಾವಿದಲ್ಲಿರೋ ಮತ್ತೊಂದು ವಡಗಾಂವ್ ಮಂಗಾಯಿ ಜಾತ್ರೆ ನಾವು ಹೆಂಗೆ ಮಾಡ್ತೀವಿ, ಸೇಮ್ ಮುತ್ಕಾ ಜಾತ್ರೆನೂ ಹೆಂಗೈತಿ ನೋಡ್ರಿ. ಮಳೆಯಾಗ ಐತಲ್ಲ ಮಾಡಬೇಕು. ಮತ್ತು ಕ್ಯಾಮ್ರಾನು ಒಂದು ಸ್ವಲ್ಪ ನೋಡ್ರಿ, ಕ್ಯಾಮ್ರಾ ಮೇಲೆ ನೀರು ಬರತೈತಿ. ಹಾಯ್, ನಮಸ್ಕಾರ ಅಣ್ಣ. ಎಲ್ಲಿಂದ ಬಂದ್ರಿ? ನಾವು ಪಂತ ಬಳೆಕುಂದ್ರಿಂದ ಬಂದೇವ್ರಿ, ಜಾತ್ರೆಗೆ ಬಂದೇವ್ರಿ. ಮತ್ತೆ ಹೆಂಗೈತಿ ಜಾತ್ರೆ? ಪ್ರತಿ ವರ್ಷ ಬರ್ತೀರಿ? ಈ ಹೋದ ವರ್ಷ ಬಂದಿವ್ರಿ, ಈ ವರ್ಷ ಬಂದ್ವಿ, 2ನೇ ವರ್ಷ. ಮತ್ತು ಅಮ್ಮಂದ ಆಶೀರ್ವಾದ ರೀ ಐತ್ರಿ? ಐತ್ರಿ, ಓಕೆ. ಮತ್ತೇನು ಹೇಳ್ತೀರಿ? ಚಲೋ ಐತ್ರಿ, ಬಂದು ಚಲೋ ಆಗ್ತೈತಿ. ಬಂದ್ರೆ ಭಕ್ತಿಯಿಂದ ಬಂದ್ರೆ ಒಳ್ಳೇದಾಗ್ತೈತಿ. ಹಾಂ, ಒಳ್ಳೇದಾಗ್ತದೆ, ಚಲೋ ಆಗ್ತೈತಿ ರೀ, ಎಲ್ಲ ಚಲೋ. ನೀವು ಪಂತ್ ಬಾಳೆ ಕುಂದಿರ ಬಂದ್ರಿ? ಹಾಂ, ಪಂತ ಬಳೆಕುಂದ್ರಿಂದ ಬಂದ್ವಿ. ಭಕ್ತಾದಿಗಳು ಇಲ್ಲಿ ಎಲ್ಲ ಕಡೆಯಿಂದ ಬರ್ತಿರ್ತಾರ. ಹಾಯ್ ಅಣ್ಣ. ಸೊ ಹಲೋ. ಸೊ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಿರ್ತಾರ ಮತ್ತು ದರ್ಶನ ಮಾಡ್ತಿರ್ತಾರ. ಪ್ರತಿ ವರ್ಷ ಇರ್ತೈತಿ, ಮತ್ತು ಈ ವರ್ಷನೂ ಐತಿ. ಈ ವರ್ಷ ಐತ್ಲ ನಾವು ಸ್ಪೆಷಲಾಗಿ ದರ್ಶನ ಮಾಡೋನು ಮತ್ತು ನಿಮಗೆ ತೋರಿಸೋನು ಅಂತೇಳಿ ಬಂದೈತಿ. ಪಾನಿಪುರಿ ಐತಿ ಮತ್ತು ಶಿವಪುರಿ ಈಗ ನಾವು ತಿನ್ನಕ್ಕೆ ಬಂದೀವಿ. ಬೇಲ್ಪುರಿನೂ ಐತಿ. ಇದೆಲ್ಲ ಈಗ ತಿನ್ನತ್ತೀವಿ. ಮತ್ತು ಅದ್ರ ಬಿಲ್ ಐತ್ಲ ಯಾರು ಕೊಡ್ತಾರೆ ಅಂದ್ರೆ ವಿಶಾಲ್ ಕೊಡ್ತಾರೆ. ಸೊ ಮಾಡತ್ತಾರ ನೋಡ್ರಿ. ಇದು ಯಾವುದೋ ಒಂದು ದೇವಸ್ಥಾನ ಕಟ್ಟತ್ತಾರ. ಮತ್ತು ಮಳೆ ಮಾತ್ರ ಐತಿ, ಮಳೆ ಆಗೈತ್ಲ ಹಂಗೆ ತೋರ್ಸ್ಕೊಂಡು ಹೊಂಟೀವಿ. ಈಗ ನಾನು ನಿಮಗೆ ಮತ್ತೊಂದು ಸ್ಪೆಷಲ್ ಜಾತ್ರೆಯಲ್ಲಿ ಸ್ಪೆಷಲ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.